ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾವು ಯಲ್ಲಾಪುರದಿಂದ ಕಾರವಾರ ಹತ್ರ ಹೊರಟಿದ್ದೀವಿ. ಯಲ್ಲಾಪುರದಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕಾರವಾರ ಹೊರವಲಯದಲ್ಲಿದ್ದೀವಿ. ಇವಾಗ ಕಾರವಾರ ಅಂತಂದು ಬಂದರೆ, ಕಾರವಾರನಲ್ಲಿ ನಮ್ಮ ದೇಶದ ನೌಕಾಪಡೆ ಕೂಡ ಇದೆ. ಕಾರವಾರ ಟೂರಿಸ್ಟ್ ಪ್ಲೇಸ್ ಕೂಡ ಹೌದು. ಇಲ್ಲಿ ಕಾರವಾರಲ್ಲಿ ಟೂರಿಸ್ಟ್ ಪ್ಲೇಸ್ ಅಂದರೆ ನೀವು ಕಾರವಾರ ಬೀಚ್ ನೋಡ್ಬೋದು. ಕಾರವಾರ ಬೀಚ್ಗೆ ಇನ್ನೊಂದು ಹೆಸರು ಏನು ಹೇಳ್ತಾರೆ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತಲೂ ಹೇಳ್ತಾರೆ. INS ಮ್ಯೂಸಿಯಂ ಕೂಡ ಇದೆ, ಅಂದರೆ INS ವಾರ್ಶಿಪ್ ಮ್ಯೂಸಿಯಂ ಅಂತ ಹೇಳ್ತಾರೆ. ರಾಕ್ ಗಾರ್ಡನ್ ಇದೆ, ಅದ್ರ ಪಕ್ಕದಲ್ಲೇ ರಾಕ್ ಗಾರ್ಡನ್ ಇದೆ. ಅಲ್ಲಿಂದ ಸ್ವಲ್ಪ ಮುಂದ್ಗಡೆ ಹೋದರೆ ಸದಾಶಿವಗಢ ಫೋರ್ಟ್ ಸಿಗುತ್ತೆ, ಹಾಗೆ ಕಾಳಿ ರಿವರ್ ಗಾರ್ಡನ್ ಸಿಗುತ್ತೆ. ಅಲ್ಲೇ ಅದ್ರ ಪಕ್ಕದಲ್ಲೇ ಕಾಳಿ ರಿವರ್ ವ್ಯೂ ಪಾಯಿಂಟ್ ಕೂಡ ಇದೆ. ಅಲ್ಲಿಂದ ನಿಮಗೆ ಮ್ಯಾಂಗ್ರೋವ್ ಬೋರ್ಡ್ ವಾಕ್ ಸಿಗುತ್ತೆ, ಹಾಗೆ ನಾಗರಮುಡಿ ವಾಟರ್ ಫಾಲ್ಸೂ ಸಿಗುತ್ತೆ. ಅಂದರೆ ನಾಗರಮುಡಿ ವಾಟರ್ ಫಾಲ್ ಅಂದರೆ ಅಲ್ಲೇ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ದೇವಸ್ಥಾನ ಪಕ್ಕದಲ್ಲೇ ನಿಮಗೆ ಅದು ವಾಟರ್ ಫಾಲ್ ಸಿಗುತ್ತೆ. ಇನ್ನು ಕಾರವಾರದ ರೈಲ್ವೆ ಸ್ಟೇಷನ್ ಎಲ್ಲರೂ ಕೂಡ ನೋಡಿರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಬರುತ್ತೆ, ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಹೆಚ್ಚಿಗೆ ಆಗಿ ಬರುತ್ತೆ. ಮಳೆಗಾಲದಲ್ಲಿ ರೈಲ್ವೆ ಸ್ಟೇಷನ್ ಏನಿದೆ ತುಂಬ ಗ್ರೀನಿಶ್ ಆಗಿ ಕಾಣುತ್ತೆ. ಸೊ ಅದ್ರದ್ದು ವಿಡಿಯೋ ಕೂಡ ಇದೆ. ಅದು ಕಾರವಾರ ಬಸ್ ಸ್ಟ್ಯಾಂಡಿಂದ ಒಂದು 2 ಕಿಲೋಮೀಟರ್ಸ್ ದೂರದಷ್ಟಿದೆ. ಕಾರವಾರಲ್ಲಿ ಕಾರವಾರ ಬೀಚ್ಗೆ ನೀವು ಅರ್ಲಿ ಮಾರ್ನಿಂಗ್ ಏನಾದರೂ ಬಂದರೆ ನಿಮ್ಗೆ ಸನ್ರೈಸ್ ಸಿಗುತ್ತೆ. ಜೊತೆಗೆ ಅಲ್ಲಿ ಫಿಶರ್ಮೆನ್ಸ್ ಫಿಶ್ ಹಿಡಿಲಿಕ್ಕೆ ಹೋಗಿರ್ತಾರೆ. 5:30ಗೆಲ್ಲ ರಿಟರ್ನ್ ಬಂದು ಅಲ್ಲಿಂದ ಫಿಶ್ ತೆಗಿತಾ ಇರ್ತಾರೆ. ನೀವು ಅಲ್ಲಿಂದನೂ ಕೂಡ ಫಿಶ್ ತೊಗೋಬೋದು. ಟೂರಿಸ್ಟ್ ಅಂದರೆ ನಿಮಗೆ ಸ್ವಲ್ಪ ಜಾಸ್ತಿನೇ ಫಿಶ್, ಅಥವಾ ನೀವು ಏನು ತೊಗೊಳ್ತೀರೋ, ಫ್ರಾನ್ಸ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಸ್ಕ್ವಿಡ್, ಏನೇ ತೊಗೊಂಡ್ರು ಟೂರಿಸ್ಟ್ ಅಂತ ಹೇಳಿದರೆ ಸ್ವಲ್ಪ ನಿಮ್ಗೆ ಜಾಸ್ತಿನೇ ಕೊಡ್ತಾರೆ ಕಡಿಮೆ ಬೆಲೆಯಲ್ಲಿ. ಅದೇ ರೀತಿ ಅಲ್ಲಿ ಕಾರವಾರ ಉತ್ಸವ ಅಂತಲೂ ಆಗುತ್ತೆ 1 ಮಂತ್. ಅದೇ ಕಾರವಾರ ಬೀಚಲ್ಲಿ, ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಬೀಚಲ್ಲಿ ಕಾರವಾರ ಉತ್ಸವ ಅಂಥೇಳಿನೂ ಮಾಡ್ತಾರೆ. ಅದು 1 ಮಂತ್ವರೆಗೂ ಇರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಜನವರಿ ಫೆಬ್ರವರಿ ಅಲ್ಲೊಂದು ಫಂಕ್ಷನ್ ಕೂಡ ಆಗುತ್ತೆ ಬೀಚಲ್ಲಿನೇ. ಹಾಗೆ ಮಾರ್ಕೆಟಲ್ಲಿ ನಿಮಗೆ ಫಿಶ್ ಮಾರ್ಕೆಟ್ ಸಿಗುತ್ತೆ, ವೆಜಿಟೇಬಲ್ ಮಾರ್ಕೆಟ್ ಇದೆ. ನೈಟ್ ಲೈಫ್ ಕೂಡ ಚೆನ್ನಾಗಿದೆ ಕಾರವಾರಲ್ಲಿ. ಈವ್ನಿಂಗ್ ಬೀಚ್ ಸೈಡ್ ವಾಕ್ ಇರ್ಬೋದು, ಅಲ್ಲೇ ಬೀಚ್ ಸೈಡಲ್ಲೇ ನಿಮಗೆ ಸ್ನ್ಯಾಕ್ಸ್ ಅವೈಲೇಬಲ್ ಇರುತ್ತೆ, ಎಲ್ಲನೂ ಇರುತ್ತೆ. ಎಂಜಾಯ್ ಮಾಡ್ಬೋದು ಆರಾಮಾಗಿ. ಕಾರವಾರಲ್ಲಿ ಈವ್ನಿಂಗನ್ನು ಎಂಜಾಯ್ ಮಾಡ್ಬೋದು. ಅದೇ ರೀತಿ ಹೇಳಬೇಕಂದ್ರೆ ನಮ್ಮ ಭಾರತೀಯ ನೌಕಾಪಡೆಯ ಕ್ಯಾಂಪ್ ಕೂಡ ಇದೆ. ಆ ಕ್ಯಾಂಪಲ್ಲಿ ಯಾರೂ ಕೂಡ ಎಂಟ್ರಿ ಇಲ್ಲ. ಎಂಟ್ರಿ ಅಂದರೆ ನೌಕಾಪಡೆಯಲ್ಲಿ ವರ್ಕ್ ಮಾಡ್ತಿರೋರಿಗೆ ಮಾತ್ರ ಎಂಟ್ರಿ ಮಾಡ್ತಾರೆ. ನೌಕಾಪಡೆಯಲ್ಲಿ ರಿಟೈರ್ಡ್ ಆಗಿರುವಂಥ INS ವಾರ್ಶಿಪ್, ಅದನ್ನು ರವೀಂದ್ರನಾಥ್ ಟ್ಯಾಗೋರ್ ಬೀಚಲ್ಲಿ ವಾರ್ಶಿಪ್ ಮ್ಯೂಸಿಯಂ ಆಗಿ ಮಾಡಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿದರೆ ಆ ವಾರ್ಶಿಪ್ ಮ್ಯೂಸಿಯಂನ ಪೂರ್ಣ ಮಾಹಿತಿ ಸಿಗುತ್ತೆ ನಿಮಗೆ. ಅದೇ ರೀತಿ ರಾಕ್ ಗಾರ್ಡನ್ ಆಗಿರ್ಬೋದು, ಅದರಲ್ಲೇ ಏನು ಡಿಸ್ಟೆನ್ಸ್ ತುಂಬ ಜಾಸ್ತಿ ಏನಿಲ್ಲ, ಅಕ್ಕಪಕ್ಕದಲ್ಲೇ ನಿಮಗೆ ಎಲ್ಲ ಸಿಗುತ್ತೆ ನೋಡಲಿಕ್ಕೆ. ಇನ್ನು ರವೀಂದ್ರನಾಥ್ ಟ್ಯಾಗೋರ್ ಬೀಚ್, ಕಾರವಾರ ಬೀಚನ್ನು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ರವೀಂದ್ರನಾಥ್ ಟ್ಯಾಗೋರ್ ಅವರು ಬೆಂಗಾಲ್ದಿಂದ ತಮ್ಮ ಸಹೋದರ ಸತ್ಯಮರಾವ್ ಟ್ಯಾಗೋರ್ ಅವರನ್ನು ಭೇಟಿ ಮಾಡಲಿಕ್ಕೆ ಕಾರವಾರಕ್ಕೆ ಬಂದಿರ್ತಾರೆ. ಮೀನ್ಸ್ ಅವರ ಸಹೋದರ ಕಾರವಾರನ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿರ್ತಾರೆ. ಆವಾಗ ರವೀಂದ್ರನಾಥ್ ಟ್ಯಾಗೋರ್ ಅವರು ಕಾರವಾರ ಬೀಚಲ್ಲಿ ಒಂದು ಸಂಜೆ
ವಿಹಾರ ಮಾಡ್ತಾ ಸಮಯ ಕಳೀತಾ ಇರ್ತಾರೆ. ಆ ಸಂಜೆ ಅಲ್ಲಿ ಬೀಚನ್ನು ನೋಡಿ, ಅಲ್ಲಿರುವಂಥದ್ದನ್ನು ನೋಡಿ ಅವರು ಖುಷಿ ಆಗ್ತಾರೆ. ಅಲ್ಲೇ ಒಂದು ಕವನನ್ನು ಬರೀತಾರೆ. ಪ್ರಕೃತಿರ್ ಪ್ರತಿಶೋಧ ಅಂತ ಒಂದು ಕಾವ್ಯವನ್ನು ರಚನೆ ಮಾಡ್ತಾರೆ. ಅದಕ್ಕೆ ಅಲ್ಲಿಯೇ ಆ ಕಾರವಾರ ಬೀಚನ್ನು, ಮೇನ್ ಕಾರವಾರ ಬೀಚ್ ಏನಿದೆ ಅದನ್ನು ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತ ನಾಮಕರಣ ಮಾಡ್ತಾರೆ. ಇನ್ನು ಕಾರವಾರದಲ್ಲಿ ಬಿಂಗಾ ಟನಲ್ ಅಂತ ಹೊಸದಾಗಿ ಮಾಡಿದ್ದಾರೆ. ಹೊಸದಾಗಿ ಅಂದರೆ 3-4 ಇಯರ್ಸ್ ಆಗಿದೆ. ಮೊದಲು ಫಸ್ಟ್ ಇಯರಲ್ಲಿ ಅದನ್ನು ಎಂಟ್ರೆನ್ಸ್ ಕೊಡ್ತಾ ಇರಲಿಲ್ಲ. ಯಾಕಂದ್ರೆ ಇನ್ನೂ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಇತ್ತು. ಕನ್ಸ್ಟ್ರಕ್ಷನ್ ಮಾಡಾಗಿದ ನಂತರನೂ ಮಳೆಯಲ್ಲಿ ನೀರೆಲ್ಲ ನಿಂತ್ಕೊಂಡು ಅಲ್ಲಿ ಅಡ್ಡಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಂಥೇಳಿ ಸ್ಟಾಪ್ ಮಾಡಿದರು. ಆನಂತರ ಅಲ್ಲಿ ಸ್ಥಳೀಯರು, ಗೌರ್ಮೆಂಟ್ ಇಬ್ಬರು ನಡುವೆ ಕಿತ್ತಾಟದಿಂದ ಸ್ಟಾಪ್ ಮಾಡಿದರು. ಇವಾಗ ನೀವು ಎದುರುಗಡೆ ನೋಡ್ತಾ ಇರ್ಬೋದು, ನಾವು ಬಿಂಗಾ ಟನಲ್ ಎಂಟ್ರೆನ್ಸಲ್ಲಿದ್ದೀವಿ. ಬಿಂಗಾ ಟನಲ್ಸ್ 2 ವೇನಲ್ಲಿದೆ. ಒನ್ ರೋಡ್ ಹೋಗಲಿಕ್ಕೆ, ಇನ್ನೊಂದು ರೋಡ್ ಬರಲಿಕ್ಕೆ ಮಾಡಿದ್ದಾರೆ. ಇದನ್ನು 2 ಭಾಗದಲ್ಲಿದೆ. 2 ಬೆಟ್ಟಗಳ ಕೂಡ ಕೊರೆದು ಸುರಂಗನ ಮಾಡಿದ್ದಾರೆ. ಈ ಬಿಂಗಾ ಟನಲ್ ಬಂದು ಸುಮಾರು 7 ಕಿಲೋಮೀಟ್ರ್ ಉದ್ದ ಇದೆ ಅಂತ ಹೇಳ್ತಾರೆ. ಇದು NH-66 ಹೈವೇನಲ್ಲಿ ನಿರ್ಮಾಣ ಆಗಿದೆ. ಕಾರವಾರದಿಂದ, ಯಲ್ಲಾಪುರದಿಂದ ಅಥವಾ ಗೋಕರ್ಣದಿಂದ, ಮಂಗಳೂರಿಂದ ವಾಯ ಕಾರವಾರ ಕಾರವಾರ ಟು ಗೋವಾ ಹೋಗ್ಬೇಕಾದ್ರೆ ಈ ಟನಲಿಂದನೇ ಪಾಸಾಗಿ ಹೋಗ್ತಿದೆ. ನೋಡ್ತಿರ್ಬೋದು. ಇವಾಗ ಫಸ್ಟ್ ಬೆಟ್ಟದಲ್ಲಿ ಕೊರೆದಿರೋ ಸುರಂಗ ದಾಟ್ಕೊಂಡು ಮುಂದೆ ಬಂದಿದ್ದೀವಿ. ಅದೇ ರೀತಿ ಸೆಕೆಂಡ್ ಟನಲ್ ಕೂಡ ಇದೆ. ಇವೆರಡು ದಾಟ್ಕೊಂಡು ನಾವು ಮುಂದ್ಗಡೆ ಹೋದರೆ ನಾವು ಕಾರವಾರ ಸಿಟಿಯನ್ನು ರೀಚ್ ಆಗ್ತೀವಿ. ಮೊದಲಾಗಿದ್ದರೆ ಸುತ್ತಾಕ್ಕೊಂಡು ಬರಬೇಕಾಗಿರ್ತಿತ್ತು. ಆವಾಗಲೇ ಹೇಳ್ದಿರೋ ಹಾಗೆ ನಮ್ಮ ನೌಕಾಪಡೆ ಏನಿತ್ತು, ನೌಕಾಪಡೆ ಬೇಸ್ ಕ್ಯಾಂಪ್ ಏನಿದೆ ಅದ್ರ ಮುಂದ್ಗಡೆಯಿಂದನೇ ರೋಡ್ ಇದೆ, ಅಲ್ಲಿಂದ ಬರಬೇಕಾಗ್ತಿತ್ತು. ಇವಾಗ ಏನು ಮಾಡಿದರೆ ಬಿಂಗಾ ಟನಲ್ ಆಗಿರೋದ್ರಿಂದ ತುಂಬ ಸಮಯ ನಮಗೆ ಕಡಿಮೆ ಸಮಯದಲ್ಲಿ ನಾವು ಕಾರವಾರವನ್ನು ಸೇರ್ಕೋಬೋದು. ಇಲ್ಲಿ ನೀವು ಮುಂದ್ಗಡೆ ನೋಡ್ತಾ ಇರ್ಬೋದು, ಲೆಫ್ಟ್ ಸೈಡಲ್ಲಿ ಹೋದರೆ ಕಾರವಾರ ಸಿಟಿ ಎಂಟ್ರ್ ಆಗ್ತೀವಿ. ನಾವು ಸ್ಟ್ರೈಟಾಗಿ ಹೋದರೆ ಈ ಬ್ರಿಡ್ಜ್ ಮೇಲ್ಗಡೆ ಹೋದರೆ ಗೋವಾ ಸೇರ್ಕೊಳ್ತೀವಿ. ನಾವು ಗೋವಾ ಹೋಗೋದ್ರಿಂದ ನಾವು ಸ್ಟ್ರೈಟಾಗಿ ಬ್ರಿಡ್ಜ್ ಮೇಲೇ ಹೋಗ್ತಾಯಿದ್ದೀವಿ. ನನ್ನ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ನೀವು, ಕಾರವಾರ ಬೀಚ್, ಮೇನ್ ಕಾರವಾರ ಬೀಚ್ ಏನಿದೆ ಅಲ್ಲ ಅದು ಕಾಣಿಸ್ತಾ ಇದೆ. ಅದೇ ಕಾರವಾರ ಬೀಚ್ಗೆ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಅಂತಲೂ ಹೇಳ್ತಾರೆ, ನಾಮಕರಣ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು ಲೆಫ್ಟ್ ಸೈಡಲ್ಲೆಲ್ಲ ಏನು ಕಾಣಿಸ್ತಾ ಇದೆ. ಮುಂದ್ಗಡೆ ಸ್ವಲ್ಪ ನಿಂತ್ಕೊಂಡು ನೋಡೋಣ. ಇನ್ನು ರೈಟ್ ಸೈಡ್ ಬಂದರೆ ಕಾರವಾರ ಸಿಟಿ ಎಂಟ್ರ್ ಆಗುತ್ತೆ. ಅಲ್ಲಿ ನಿಮಗೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ರೋಡ್ ಆಗಿರ್ಬೋದು, ಮಾರ್ಕೆಟ್ ಎಲ್ಲನೂ ರೈಟ್ ಸೈಡ್ ಸಿಗುತ್ತೆ. ನೋಡಿ ಲೆಫ್ಟ್ ಸೈಡಲ್ಲಿ ಕಾಣ್ತಿದೆಯಲ್ಲ, ಇದೆ ರವೀಂದ್ರನಾಥ್ ಟ್ಯಾಗೋರ್ ಬೀಚ್. ನೋಡ್ತಾ ಇರ್ಬೋದು ವಿಹಂಗಮ ನೋಟ. ಇಲ್ಲಿನೇ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಬೀಚಲ್ಲಿನೇ ಸಂಜೆ ಕಾಲ ಕಳೆದು ಒಂದು ಪ್ರಕೃತಿರ್ ಪ್ರತಿಶೋಧ ಎಂಬ ಕಾವ್ಯ ರಚನೆ ಮಾಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.